ಸೂಕ್ತ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅಂತ PSI ಒಬ್ಬರನ್ನು ಅಮಾನತು ಮಾಡಲಾಗಿದೆ. ಈ ಹನುಮಧ್ವಜ ವಿಚಾರದಲ್ಲಿ ಧಾರವಾಡ ತಡಕೋಡ ಗ್ರಾಮದಲ್ಲಿ ಗಲಾಟೆ ಪ್ರಕರಣ. ಗರಗ ಠಾಣೆ PSI ಪ್ರಕಾಶ್ ಡಿ ಅವರನ್ನು ಅಮಾನತು ಮಾಡಲಾಗಿದೆ. ಈ ತಡಕೋಡ ಅನ್ನೋ ಗ್ರಾಮದಲ್ಲಿ ರಾಮ ಮಂದಿರದ ವಿಚಾರವಾಗಿ ಯಾರೋ ಒಬ್ಬರು ಅವಹೇಳನಕಾರಿ ಪೋಸ್ಟನ್ನು ಹಾಕಿದ್ರು, ಸದ್ದಾಂ ಹುಸೇನ್ ಅಂತ. ಆ ಸಂದರ್ಭದಲ್ಲಿ ಗಲಾಟೆ ಆಗಿತ್ತು. ಅವರ ಮನೆ ಮುಂದೆ ಹಿಂದೂ ಕಾರ್ಯಕರ್ತರ ಬಂದು ಜೊತೆಗೆ ಆ ಗುಂಬಸ್ಸನ್ನು ಒಡೆದಾಕಿದ್ರು. ಆದರೆ ಇದೆಲ್ಲವನ್ನೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ನೀವು ಸರಿಯಾಗಿ ನಿಭಾಯಿಸಲಿಲ್ಲ, ಧಾರವಾಡದ ತಡಕೋಡ ಗ್ರಾಮದಲ್ಲಿ ಗಲಾಟೆಯನ್ನು ಸರಿಯಾಗಿ ನಿಭಾಯಿಸಲಿಲ್ಲ ಅಂತ ಅಲ್ಲಿನ PSI ಗರಗ ಠಾಣೆಯ PSI ಪ್ರಕಾಶ್ ಡಿ ಅನ್ನೋರನ್ನ ಅಮಾನತು ಮಾಡಲಾಗಿದೆ. ರಾಮ ಮಂದಿರ ವಿರುದ್ಧ ಸ್ಟೇಟಸ್ ಹಾಕಿದ್ದ ಸದ್ದಾಂ ಹುಸೇನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅದನ್ನು ವಿರೋಧಿಸಿ ಹಿಂದೂ ಕಾರ್ಯಕರ್ತರು ಅವರ ಮನೆ ಮುಂದೆ ಗಲಾಟೆ ಮಾಡೋದಕ್ಕೆ ಜಮಾಯಿಸಿದರು. ಅಷ್ಟೇ ಅಲ್ಲ, ಅಲ್ಲೊಂದು ಗುಂಬಸ್ಸನ್ನು ಕೆಡವಿದ್ರು. ಇಷ್ಟೆಲ್ಲ ಗಲಾಟೆ ಆಗಿತ್ತು. ಇಷ್ಟೆಲ್ಲ ಆದರೂ ಕೂಡ ಗೊತ್ತಿದ್ದೂ ಕೂಡ ಇದನ್ನು ಹ್ಯಾಂಡಲ್ ಮಾಡುವಲ್ಲಿ ವಿಫಲರಾಗಿದ್ದಾರೆ ಯಾರು? ಗರಗ ಠಾಣೆಯ PSI ಪ್ರಕಾಶ್ ಡಿ ಅವರು. ಹಾಗಾಗಿ ಈಗ ಅವ್ರನ್ನ ಅಮಾನತು ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆಯ ರಾಜ್ಯ ಕಾರ್ಯದರ್ಶಿ ಇವ್ರಿಗೂ ಕೂಡ ನೋಟಿಸ್ ಕೂಡ ಇಶ್ಯೂ ಆಗಿತ್ತು.